ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್, ನೀವ್ ಹೇಗಿದ್ದೀರಿ? ನಾನ್ ಸಖತ್ತಾಗಿದ್ದೀನಿ ಸರ್. ಒಂದು ಸ್ಮಾಲ್ ಕರೆಕ್ಷನ್, ನಾನು ಇರೋದು ಶಾಂಘೈ ಅಲ್ಲ, ಶೆಂಜನ್ ಅಲ್ಲಿ, ಶೆಂಜನ್ ಓ, ಸಿಟಿ. ಶೆಂಜನ್. ಸಾರಿ. ಶೆಂಜನ್. ಅಂದ್ರೆ ಈಗ ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ನೀವಿರುವಂತ ಸಿಟಿ ಅಂದ್ರೆ ಯಾವ ರೀತಿಯಾಗಿರುವಂತ ಸಿಟಿ, ಎಷ್ಟು ಪ್ರಮುಖವಾದಂತ ನಗರ ಅದು? ಸ್ಟಾರ್ಟಿಂಗ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಓಕೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಬ್ಯಾಂಗ್ಳೂರ್ ಇದೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಅದೇ ತರ ಚೈನಾದಲ್ಲಿ ಶೆಂಜನ್ ಇಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ತಾರೆ. ಆಮೇಲೆ ವರ್ಲ್ಡ್ಸ್ ಬೆಸ್ಟ್ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಇದು ತುಂಬಾ ಹೈಟೆಕ್ ಸಿಟಿ ಸರ್, ಇದು ಶೆಂಜನ್. ಓಕೆ. ಆಮೇಲೆ ಸಿಟಿ ಓಕೆ, ತುಂಬಾ ಓಕೆ. ಹಾ, ಹಾ. ಈಗ ದೊಡ್ಡದಾಗಿದೆ, ನಮ್ಮ ದೊಡ್ಡದಾಗಿದೆ. ಮಾಧ್ಯಮಗಳ ಹ್ಮ್. ಓಕೆ, ಓಕೆ. ಈಗ ನಮ್ಮ ಮಾಧ್ಯಮಗಳ ಸುದ್ದಿಯನ್ನ ನಾನು ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದೆ. ಹೊಸ ವೈರಸ್ ಸ್ಫೋಟಗೊಂಡಿದೆ, ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ, ಜನ ಮಾಸ್ಕ್ ಹಾಕೊಂಡು ಓಡಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಸ್ಯಾನಿಟೈಸರ್ ಬಳಸ್ತಾ ಇದ್ದಾರೆ. ಈ ರೀತಿಯ ಒಂದಷ್ಟು ಸುದ್ದಿ ನಮ್ಮಲ್ಲಿ ಓಡಾಡ್ತಾ ಇದೆ. ಜೊತೆಗೆ ನಮ್ಮ ಭಾಗದ ಶಾಸಕರಾಗಿರುವಂತ ರವಿ ಗಾಣಿಗ ಚೀನಾಗ್ ಹೋಗಿ ವಾಪಸ್ ಬಂದಂತವರು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಅವರು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಚೀನಾದಲ್ಲಿ ಇಂಥದೊಂದು ಭಯಾನಕವಾದಂತ ಅಥವಾ ಭೀತಿ ಹುಟ್ಟಿಸುವಂತ ಪರಿಸ್ಥಿತಿ ಇದೆ ಅಂತ ಹೇಳಿ. ನೀವಿರುವಂತಹ ಭಾಗದಲ್ಲಿ ಇಂಥದ್ದೇನಾದ್ರೂ ಕಂಡು ಬರ್ತಾ ಇದೆಯಾ, ಅಥವಾ ಇಂತಹ ಸುದ್ದಿ ಏನಾದ್ರೂ ನಿಮ್ಮ ಕಿವಿಗೆ ತಲುಪಿದ್ಯಾ? ಹೇಗೆ ಸರ್? ಇಲ್ಲ ಸರ್, ಆತರ ಏನು ಇಲ್ಲ, ಆತರ ಯಾವ್ದು ವಾತಾವರಣ ಇಲ್ಲ. ಅದು ನಾನು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ನೋಡಿದೆ, ಆಮೇಲೆ ನನಗೆಲ್ಲ ವಾಟ್ಸಪ್ ಅಲ್ಲಿ ಕಾಲ್ ಮೆಸೇಜಸ್ ಎಲ್ಲ ಬರ್ತಾ ಇದಾರ ನೋಡಿ. ನನಗೆ ಆಶ್ಚರ್ಯ ಆಯ್ತು, ಏನಾಯ್ತಪ್ಪ ಅದು ಇಂಡಿಯಾದಲ್ಲಿ ಅಂತ. ಇಲ್ಲಿ ಆತರ ಯಾವ್ದು ಆತರ ವಾತಾವರಣನೇ ಇಲ್ಲ ಇಲ್ಲಿ. ಓಕೆ, ಇವನ್ ಅವರು ಎಲ್ಲ ಕಂಟ್ರೋಲ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಅದು ಮಕ್ಕಳ ಸ್ಕೂಲ್ ಅಲ್ಲಿ ಎಲ್ಲ ಹೇಳ್ಬೇಕಲ್ಲ, ಟೀಚರ್ಸ್ ಹೇಳ್ಬೇಕಲ್ಲ. ಈಗ ನನ್ ಮಗಳಾಯ್ತು, ನನ್ ಮಗ ಆಯ್ತಲ್ಲ, ಅವ್ರ ಸ್ಕೂಲಲ್ಲೂ ಏನು ಹೇಳಿಲ್ಲ, ಹುಷಾರಾಗಿರಪ್ಪ, ಅದೇನೋ ಹೊಸ ಇದು ಬರ್ತಾ ಇದೆ, ನೀವು ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟರಿ ಯೂಸ್ ಮಾಡಿ, ಅಥವಾ ನಾಳೆಯಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ, ಆಮೇಲೆ PE ಕ್ಲಾಸ್ ಕ್ಯಾನ್ಸಲ್ ಮಾಡೋಣ, ಸೋಷಿಯಲ್ ಗ್ಯಾದರಿಂಗ್ ಸ್ಟಾಪ್ ಮಾಡೋಣ. ಆತರದ್ ಏನು ನಮ್ಗೆ ಈ ತರದ್ ಬರ್ತಾನೆ ಇಲ್ಲ ಇಲ್ಲಿ. ಆತರದ್ ಯಾವ್ದು ಸಿಚುವೇಶನೇ ಇಲ್ಲ ಇಲ್ಲಿ. ಎಲ್ಲ ನಾರ್ಮಲ್ ಲೈಫ್ ಇದೆ ನಮ್ಗೆ ಇಲ್ಲಿ ಡೈಲಿ. ಓಕೆ, ಓಕೆ. ಸರ್, ಈಗ ನಮ್ಮ ಭಾರತ ಅಂತ ತಗೊಂಡಾಗ ಈಗ ದೆಹಲಿಯಲ್ಲಿ ಏನಾಗುತ್ತೆ ಅಥವಾ ಈ ಕಡೆ ತಮಿಳ್ನಾಡಲ್ಲಿ ಏನಾಗುತ್ತೆ ಅನ್ನೋದು ದೆಹಲಿಯವರಿಗೆ ಗೊತ್ತಾಗುತ್ತೆ. ದೆಹಲಿಯಲ್ಲಿ ಏನಾಗ್ತಿದೆ ಅನ್ನೋದು ತಮಿಳ್ನಾಡವರಿಗೆ ಗೊತ್ತಾಗುತ್ತೆ. ಥ್ರೂ ಮೀಡಿಯಾ, ಮಾಧ್ಯಮಗಳ ಮೂಲಕ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಲ್ಲೂ ಅಂಥದ್ದೇ ವಾತಾವರಣ ಇದೆಯಾ? ಅಂದ್ರೆ ನಾರ್ತ್ ಭಾಗದಲ್ಲಿ ಏನಾಗುತ್ತೆ ಅನ್ನೋದು ಸೌತ್ಗೆ, ಸೌತ್ ಭಾಗದಲ್ಲಿ ಏನಾಗುತ್ತೆ ಅನ್ನೋದು ನಾರ್ತ್ಗೆ ಆರಾಮಾಗಿ ಗೊತ್ತಾಗುತ್ತಾ? ಫ್ರೀ ಆಗಿ ಆರಾಮಾಗಿ ಮಾಧ್ಯಮ ಮೂಲಕ ಅಂತಲ್ಲ, ಈಗ ಜನ ಮೂಲಕನೇ ಗೊತ್ತಾಗುತ್ತೆ ನಮ್ಗೆ. ಏನಕ್ಕಂದ್ರೆ ನಾನಿರೋದು ಶೆಂಜನ್ ಸಿಟಿ. ಶೆಂಜನ್ ಸಿಟಿಯಲ್ಲಿ ಲೋಕಲ್ ಜನ ತುಂಬಾ ಕಡಿಮೆ ಇದ್ದಾರೆ. ಎಲ್ಲ ಬೇರೆ ಬೇರೆ, ಈಗ ನಾರ್ತ್ ಚೈನಾದವರು, ಆಮೇಲೆ ಈಸ್ಟರ್ನ್ ಪಾರ್ಟ್, ವೆಸ್ಟರ್ನ್ ಪಾರ್ಟ್, ಆಮೇಲೆ ನಾರ್ತ್ ಈಸ್ಟರ್ನ್ ಪಾರ್ಟ್ ಚೈನಾದವರು ಇದ್ದಾರೆ. ಆಮೇಲೆ ತುಂಬಾ ಫಾರಿನರ್ಸು ಇದ್ದಾರೆ ಇಲ್ಲಿ ನಾನಿರೋ ಸಿಟಿ ಶೆಂಜನ್ ಅಲ್ಲಿ. ಹಾಗಾಗ್ಬಿಟ್ಟು ನಮ್ಗೆ ನ್ಯೂಸ್ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಇಲ್ಲಿ ಲೋಕಲ್ ಸೋಷಿಯಲ್ ಮೀಡಿಯಾ ಇರುತ್ತಲ್ಲ, ವಿ ಚಾಟ್ ಅಂತ ಇದೆ, ಆಮೇಲೆ ವೈಬೋ ಅಂತ ಇದೆ, ಅದರಲ್ಲೆಲ್ಲ ನ್ಯೂಸ್ ಎಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ತೋರಿಸ್ತಾರಲ್ಲ ವಿಡಿಯೋಸ್ ಎಲ್ಲ. ಆತರ ಎಲ್ಲ ನಮ್ಗೆ ಶೇರ್ ಆಗುತ್ತೆ. ಬಟ್ ಆತರ ಯಾವ್ದು ನಮ್ಗೆ ಇದುವರೆಗೂ ನಂಗೆ ಲೋಕಲ್ ಬಂದಿಲ್ಲ. ಬಂದಿದ್ರೆ ನಾನೇ ತೋರಿಸ್ತಾ ಇದ್ದೆ ನಿಮಗೆ. ಆತರ ನನಗೆ ನೀ ಲೋಕಲ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಂದ್ರೆ ನಾನೇ ನಿಮಗೆ ಶೇರ್ ಮಾಡ್ತಾ ಇದ್ದೆ ಆ ವಿಡಿಯೋನ. ಆತರ ಇಲ್ಲ, ಏನು ಬಂದಿಲ್ಲ ಇಲ್ಲಿ. ಆಮೇಲೆ ನಾನು ಕೆಲಸ ಮಾಡೋದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ 2,000 ಜನ ಎಂಪ್ಲಾಯ್ಸ್ ಇದ್ದಾರೆ. ಅವ್ರ ಎಂಪ್ಲಾಯ್ಸ್ ಎಲ್ಲ ಬೇರೆ ಬೇರೆ ಅಂದ್ರೆ ಪ್ರಾವಿನ್ಸ್ ಇಂದ ಬಂದಿದ್ದಾರೆ. ಸೊ ಅವ್ರಿಗೂ ಅದು ಏನ್ ಇನ್ಫಾರ್ಮೇಶನ್ ಆತರ ಡಿಸ್ಕಷನೇ ಇಲ್ಲ ಅಂತ ಹೇಳ್ಬೋದು. ನಾರ್ಮಲ್ ಆಗಿದೆ. ಈಗ ನೋಡಿ, ನೆಕ್ಸ್ಟ್ ಮಂತ್ ಚೈನೀಸ್ ನ್ಯೂ ಇಯರ್ ಹಬ್ಬ ಬರ್ತಾ ಇದೆ ಇಲ್ಲಿ. ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಇನ್ ಚೈನಾ. ಎಲ್ರು ಜನ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಈ ಸಲ ಚೈನೀಸ್ ನ್ಯೂ ಇಯರ್ ಹಾಲಿಡೇಗೆ ಎಲ್ಲಿ ಹೋಗೋಣ, ಎಂಜಾಯ್ ಮಾಡಕ್ಕೆ, ನೀವೆಲ್ಲ ಹೋಗ್ತಾ ಇದಾರೆ, ನೀವೆಲ್ಲ ಹೋಗ್ತಿದ್ರಿ, ಏನ್ ಪ್ಲಾನ್ ಮಾಡ್ತಿದ್ದೀರಾ, ಹಾಲಿಡೇ ಪ್ಲಾನ್. ಜನ ಪ್ಲಾನ್ ಮಾಡ್ತಾ ಇದಾರೆ, ಟ್ರಾವೆಲ್ ಮಾಡೋ ಪ್ಲಾನ್ ಮಾಡ್ತಾ ಇದಾರೆ. ಇದೇ ಒಂದು 4 ವರ್ಷದ ಹಿಂದ್ಗಡೆ 2021 2022 ಅಲ್ಲಿ ಒಂದು 3 to 4 ಇಯರ್ಸ್ ಬ್ಯಾಕ್ ಅಲ್ಲಿ ಏನಿತ್ತು, ಜನ ಎಲ್ಲ ಟ್ರಾವೆಲ್ ರೆಸ್ಟ್ರಿಕ್ಟ್ ಮಾಡ್ತಿದ್ರೆ, ಬೇಡ ಅಲ್ಲಿ ಲಾಕ್ಡೌನ್ ಆಗಿದೆ, ಇಲ್ಲಿ ಹೋಗೋದು ಬೇಡ, ಇಲ್ಲಿ ಲಾಕ್ಡೌನ್ ಆಗಿದೆ, ಮನೇಲೆ ಕೂತ್ಕೊಳ್ಳೋಣ, ಮನೇಲೆ ಏನಾರ ಮಾಡೋಣ ಅಂತರ ಇತ್ತು. ಇವಾಗ ಆತರ ಇಲ್ಲೇ ಇಲ್ಲ. ಜನರೆಲ್ಲ ಡೊಮೆಸ್ಟಿಕ್ ಟ್ರಾವೆಲ್ ಮಾಡೋ ಪ್ಲಾನ್ ಮಾಡ್ತಾ ಇದಾರೆ, ಇಂಟರ್ನ್ಯಾಷನಲ್ ಟ್ರಾವೆಲ್ ಆಲ್ರೆಡಿ ಬುಕ್ ಮಾಡ್ತಾ ಇದಾರೆ, ಟಿಕೆಟ್ಸ್ ಆಲ್ರೆಡಿ ಪ್ಲಾನ್ ಮಾಡಿ ಟಿಕೆಟ್ಸ್ ಬುಕ್ ಮಾಡ್ತಾ ಇದಾರೆ. ಆಮೇಲೆ ಕೆಲವು ಜನ ಆನ್ಯುವಲ್ ಲೀವ್ ಹಾಕೊಂಡು ನಾಳೆನೇ ಹೋಗ್ತಾ ಇದಾರೆ ಬೇರೆ ಬೇರೆ ಊರಿಗೆಲ್ಲ. ಸೊ ಈಗೆಲ್ಲ ಒಂಥರ ಹಾಲಿಡೇ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಚೈನೀಸ್ ನ್ಯೂ ಇಯರ್ ದೊಡ್ಡ ಹಬ್ಬ ಅದು. ಇಟ್ ವಿಲ್ ಬಿ ಲೈಕ್ ಒನ್ ಆಫ್ ದ ವರ್ಲ್ಡ್ಸ್ ಮಾಸ್ ಮೈಗ್ರೇಷನ್ ಅಂತ ಹೇಳ್ಬೋದು ನೀವು. ಅದು ಎವ್ರಿ ಇಯರ್ ಆಗುತ್ತೆ ಇಲ್ಲಿ ಚೈನಾದಲ್ಲಿ. ಅಂದ್ರೆ ಈಗ ನಾರ್ತ್ ಚೈನಾದವ್ರು ಸೌತ್ ಬರ್ತಾರೆ, ಸೌತ್ ನಾರ್ತ್ ಹೋಗ್ತಾರೆ. ಕೇಳಿ. ಓಕೆ, ಈ ಮೀಡಿಯಾ ಪರಿಸ್ಥಿತಿ ಹೇಗಿದೆ ಸರ್ ಈಗ ಚೀನಾದಲ್ಲಿ? ಅಂದ್ರೆ ಇಂತಹ ಸುದ್ದಿಗಳನ್ನ ಆರಾಮಾಗಿ ಪ್ರಸಾರ ಮಾಡಬಹುದಾ, ಅಥವಾ ಹೇಗೆ? ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಇಂಥ ವಿಡಿಯೋಗಳನ್ನ ನಮ್ಮಲ್ಲಿ ಎಲ್ಲ ವಿಡಿಯೋಗಳನ್ನ ಹರಿಬಿಡ್ತೀವಿ ನಾವು, ಎಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸ್ತೀವಿ. ಆ ರೀತಿಯಾಗಿ ಒಂದು ಫ್ರೀಡಮ್ ಇದೆಯಾ, ಹೇಗೆ? ಆತರ ಬರುತ್ತೆ ಸರ್, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರುತ್ತೆ.
ಯಾಕಂದ್ರೆ ನಾವಂತೂ ಇಲ್ಲಿ ಲೋಕಲ್ ನ್ಯೂಸ್ ಚಾನೆಲ್ ನೋಡಲ್ಲ ನಾವು. ಯಾಕೆ ಮ್ಯಾಕ್ಸಿಮಮ್ ನಾವೆಲ್ಲ ಮೊಬೈಲ್ ಅಲ್ಲೇ ಇರೋದು. ಈಗ ಟಿವಿ ಆನ್ ಮಾಡೋದೇ ತುಂಬಾ ರೇರ್ ನಾವು ಆನ್ ಮಾಡೋದು. ಮೇ ಬಿ ಒನ್ಸ್ ಇನ್ ಅ ಮಂತ್ ಆರ್ ಒನ್ಸ್ ಇನ್ 2 months ನಾವು ಟಿವಿ ಆನ್ ಮಾಡೋದು. ಎಲ್ಲ ಮ್ಯಾಕ್ಸಿಮಮ್ ಮೊಬೈಲ್ ಅಲ್ಲೇ ಇರ್ತೀವಿ ನಾವು. ಸೊ ಮೊಬೈಲ್ ಅಲ್ಲಿ ಆತರ ಏನಿದ್ರೆ ನ್ಯೂಸ್ ನಮಗೆ ಬಂದ್ಬಿಡುತ್ತೆ. ಬಟ್ ಈ ತರ ಯಾವ್ದು ಬಂದಿಲ್ಲ. ಇವನ್ ಅವರು ಕಂಟ್ರೋಲ್ ಮಾಡಿದ್ರು ಕೂಡ, ಬಟ್ ಇಂಡೈರೆಕ್ಟ್ ಆಗಿ ಆದ್ರೂ ಬರ್ಬೇಕಲ್ಲ. ಈಗ ಅಟ್ಲೀಸ್ಟ್ ಜನ ಆದ್ರೂ ಮಾತಾಡ್ಬೇಕಲ್ಲ, ಗಾಸಿಪ್ಸ್ ಅಂತ ಹೇಳ್ತಾರಲ್ಲ, ಅದನ್ನ ಆಗ್ಬೇಕಲ್ಲ, ಅದು ಇಲ್ಲ. ಆತರ ಏನು ಯಾರು ಮಾತಾಡ್ತಾ ಇಲ್ಲ. ಆತಂದ್ರೆ ಆತರ ಫೀಲಿಂಗೇ ಇಲ್ಲ ಇಲ್ಲಿ ಜನರಿಗೆ. ಅದೇನೋ ಹೊಸ ವೈರಸ್ ಬಂದಿದೆ ಮತ್ತೆ ನಾವು ಸ್ಟಾರ್ಟ್ ಆಗಿದೆ, ಹುಷಾರಪ್ಪ, ಹಂಗೆ ಹಿಂಗೆ ಅಂತ ಆತರ ಫೇಶಿಯಲ್ ಎಕ್ಸ್ಪ್ರೆಷನ್ ಆತರ ಫೀಲಿಂಗ್ಸ್ ಇಲ್ಲ ನಮಗೆ ಇಲ್ಲಿ. ನನಗೆ ಅದೇ ಆಶ್ಚರ್ಯ ಆಯ್ತು. ಇದು ಇಂಡಿಯನ್ ಮೀಡಿಯಾ ನೋಡ್ಬಿಟ್ಟು, ಇಂಡಿಯನ್ ನ್ಯೂಸ್, ಆಮೇಲೆ ನಂಗೆ ಏನು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರ್ತದೆ, ನನಗೆ ಆಶ್ಚರ್ಯ ಆಯ್ತು ಏನಪ್ಪ ಇದು ಅಂತ. ಆಮೇಲೆ ನಾನು ಕೆಲವು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಾರ್ತ್ ಚೈನಾ, ಶಾಂಘೈಲಿ, ಆಮೇಲೆ ಊಶಿ ಅಂತ ಒಂದು ಸಿಟಿ ಇದೆ, ಆಮೇಲೆ ಬೀಜಿಂಗ್ ಅಲ್ಲಿ ಕೆಲವು ಕಡೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಇಂಡಿಯನ್ಸ್ ಇದ್ದಾರೆ. ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ, ನಮ್ ಕನ್ನಡದವ್ರೆ ಮತ್ತೆ ಅವ್ರಿಗೆಲ್ಲ ಕೇಳಿದಾರೆ ಏನಪ್ಪಾ ಈ ತರ ನನಗೆ ಯೂಸ್. ಅವರು ಇಲ್ಲ ಶಶಿ, ಈ ತರ ಏನು ಆತರ ಸಿಚುವೇಶನ್ ಇಲ್ಲ ಇಲ್ಲಿ ಅಂತ ಹೇಳಿದ್ರು. ಆಮೇಲೆ ಹಾಸ್ಪಿಟಲ್ಸ್ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಹಾಸ್ಪಿಟಲ್ಗಳು ಫುಲ್ ರಶ್ ಆಗಿರುವಂತ ವಿಡಿಯೋ. ಸಾರಿ, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಬಟ್ ನಾನು ಕ್ಯಾಚ್ ಮಾಡಿದೆ. ಅದೇನೋ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಬಟ್ ಎಲ್ಲ ನಮ್ದು ನ್ಯೂಸ್ ಚಾನೆಲ್ ನೋಡಿ ಅದು ವಿಡಿಯೋ ತೋರಿಸ್ತಿರ್ತಾರೆ, ಮೇಲ್ಗಡೆ ಅನ್ವೆರಿಫೈಡ್ ವಿಡಿಯೋ ಅಂತ ಹಾಕಿರ್ತಾರೆ. ಈವನ್ ನ್ಯಾಷನಲ್ ನ್ಯೂಸ್ ಚಾನಲ್ ಅಷ್ಟೇ ಅನ್ವೆರಿಫೈಡ್ ವಿಡಿಯೋ ಅಂತ ಹಾಕ್ತಿದ್ದಾರೆ. ಸೊ ಇದೇ ನಂದು ಕ್ವಶನ್ ಮೀಡಿಯಾದವ್ರಿಗೆ, ಅನ್ವೆರಿಫೈಡ್ ವಿಡಿಯೋನ ತೋರಿಸ್ಬಿಟ್ಟು ಯಾಕೆ ನೀವು ಜನರಿಗೆ ತರ ಗಾಬರಿ ಮಾಡ್ತೀರಾ? ನೀವು ರಿಯಲ್ ಮೀಡಿಯಾದವರಾದ್ರೆ, ನೀವು ಪಕ್ಕಾ ನೀವು ಆನೆಸ್ಟ್ ಮೀಡಿಯಾ ಆದ್ರೆ ನೀವು ವೆರಿಫೈಡ್ ವಿಡಿಯೋ ಮಾಡಿ ತೋರಿಸಿ. ಸೊ ನಮ್ದು ವೆರಿಫೈಡ್ ವಿಡಿಯೋ ನೋಡಿ ಅಂತ ತೋರಿಸಿ. ಅದನ್ನ ಯಾಕೆ ತೋರಿಸ್ತಾರೆ? ಸುಮ್ಮನೆ ಯಾವ್ದೋ ಹಳೆ ವಿಡಿಯೋ ಅದು. ಆಮೇಲೆ ಅದು ನೋಡಿದೆ, ನನ್ನ ವಿಡಿಯೋ ನೋಡಿದ್ರೆ ಹಾಸ್ಪಿಟಲ್ ರಶ್ ಆಗಿದ್ರೆ ಕೆಲವೊಂದ್ಸಲ ಕಾಮನ್ ರಶ್ ಇರುತ್ತೆ. ಯಾಕಂದ್ರೆ ಜನ ಇಲ್ಲಿ ಪ್ರೈವೇಟ್ ಹಾಸ್ಪಿಟ್ಲು, ಪ್ರೈವೇಟ್ ಕ್ಲಿನಿಕ್ ಯಾರು ಹೋಗಲ್ಲ, ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಗಾಗ್ಬಿಟ್ಟು ಸಾಮಾನ್ಯವಾಗಿ ಅವ್ನ ವೀಕೆಂಡ್ಸ್ ಹಾಸ್ಪಿಟ್ಲ್ ರಶ್ ಇರುತ್ತೆ ಇಲ್ಲಿ. ಸೊ ಆತರ ಅದು ತೋರಿಸ್ಬಿಟ್ಟು ಅದು ಎಡಿಟ್ ಮಾಡಿ ಅನ್ವೆರಿಫೈಡ್ ಅಂತ ಹೇಳ್ಬಿಡ್ತಾರೆ ಮತ್ತೆ. ಸರ್, ಈಗ ಇನ್ನೊಂದು ಪ್ರಶ್ನೆ. ಈ ಕರೋನಾ ಸಂದರ್ಭದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಇನ್ಫಾರ್ಮ್ ಮಾಡಿದ್ರು? ಕರೋನಾ ಸ್ಪ್ರೆಡ್ ಆಗ್ತಿದೆ ಅನ್ನೋದು ಚೀನಾದಲ್ಲಿ ಇದ್ದಾಗ ನಿಮ್ ಗಮನಕ್ಕೆ ಬಂದಿದ್ ಹೇಗೆ? ಅಥವಾ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ರು, ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಹೇಗೆ ಆ ಸಂದರ್ಭದಲ್ಲಿ? ಇಮಿಡಿಯೇಟ್ ಸ್ಕೂಲ್ ಎಲ್ಲ ಸ್ಟಾಪ್ ಆಯ್ತು. ಸ್ಕೂಲ್ಗೆಲ್ಲ ಅವರು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು. ಆಮೇಲೆ ನಮ್ಮ ಕಂಪ್ನಿಗಳಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯ್ತು. ಆಮೇಲೆ ಕೆಲವೊಂದು ಏರಿಯಾದಲ್ಲೆಲ್ಲ ಲಾಕ್ ಡೌನ್ ಸ್ಟಾರ್ಟ್ ಆಯ್ತು. ಆಮೇಲೆ ಈ ಊರಿಂದ ಈ ಊರಿಗೆ ಹೋಗ್ಬಾರ್ದು ಅಂತ ಒಂದು ರೆಸ್ಟ್ರಿಕ್ಷನ್ ಬಂತು. ಆ ಊರಿಂದ ಬಂದವರು ಜನ ಕ್ವಾರಂಟೈನ್ ಆಗ್ಬೇಕು ಅಂತ ನ್ಯೂಸ್ ಬಂತು. ಆಮೇಲೆ ಏನೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ 21 days, 14 days, 7 days ಆತರ ಕ್ವಾರಂಟೈನ್ ಆಗ್ಬೇಕು ಅಂತ ಆತರ ಎಲ್ಲ ಬಂತು. ಆಮೇಲೆ ಇವ್ರದ್ದು ವ್ಯಾಕ್ಸಿನ್ ರಿಲೀಸ್ ಆದ ತಕ್ಷಣ ವ್ಯಾಕ್ಸಿನ್ ತಗೋಬೇಕು ಅಂತ ಬಂತು. ಆಮೇಲೆ ಡೈಲಿ ನಾವು ಸ್ವ್ಯಾಪ್ ಟೆಸ್ಟ್ ಮಾಡಿಸ್ಬೇಕು. ಅದಂತೂ ತುಂಬಾ ಪ್ರಾಬ್ಲಮ್ ಆಯ್ತು ನಮಗೆ. ಡೈಲಿ ಸ್ವ್ಯಾಪ್ ಟೆಸ್ಟ್ ಮಾಡಿಸ್ಬೇಕು. ಅಂದ್ರೆ ಗಂಟ್ಲಲ್ಲಿ ಅದು ಟೆಸ್ಟ್ ಮಾಡ್ಬಿಟ್ಟು ಒಂದು QR ಕೋಡ್ ಕೊಡ್ತಾ ಇದ್ರು. ಅದನ್ನ ಚೆಕ್ ಮಾಡಿ ಗ್ರೀನ್ ಕೋಡ್ ಅಂದ್ರೆ ನಮ್ಗೆ ಅಲೋ ಮಾಡೋದು ಆಫೀಸಲ್ಲಿ ಅಥವಾ ಎನಿ ಪಬ್ಲಿಕ್ ಪ್ಲೇಸ್ ಅಲ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಅಲ್ಲಿ ಕೂಡ ಅಷ್ಟೇ. ಅದು ಗ್ರೀನ್ ಕೋಡ್ ತೋರಿಸ್ಬಿಟ್ಟೆ ನಾವು ಹೋಗ್ಬೇಕು. ಸೊ ದಟ್ ಗ್ರೀನ್ ಕೋಡ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ಲೈಕ್ 24 hours and 48 hours ಅಂತ ಇತ್ತದು. ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್ ತುಂಬಾ ಸೀರಿಯಸ್ ಆದ್ರೆ ಓನ್ಲಿ 24 hours. ಓಕೆ, ಸಿಚುವೇಶನ್ ಸ್ವಲ್ಪ ಓಕೆ ಬಂದ್ರೆ 48 hours ಅಂತ ಇತ್ತು. ಆಮೇಲೆ 72 hours ಮಾಡಿದ್ರು. ಆತರ ಇತ್ತು. ಬಟ್ ಇವಾಗ ಆತರ ಗ್ರೀನ್ ಕೋಡ್, ಹೆಲ್ತ್ ಚೆಕ್ಅಪ್, ಗ್ರೀನ್ ಕೋಡ್ ಬೇಕು ಆತರ ಏನು ಇಲ್ಲ. ಆತರ ನಮ್ಗೆ ಏನಂದ್ರೆ ಆತರ ಅಟ್ಮಾಸ್ಫಿಯರ್ ಇಲ್ಲ ಅಂತ ಹೇಳ್ತೇನೆ ನಾನೀಗ. ಈಗ ಇಲ್ಲಿ ನಮ್ಮ ಮಾಧ್ಯಮಗಳಲ್ಲಿನ ವಾದ ಅಥವಾ ಚರ್ಚೆ ಆಗ್ತಿರೋದು ಏನಪ್ಪಾ ಅಂದ್ರೆ, ಚೀನಾ ತನ್ನ ದೇಶದಲ್ಲಿ ಆಗ್ತಿರುವಂತ ವಿಚಾರವನ್ನ ಹೊರ ಜಗತ್ತಿಗೆ ಹೇಳ್ತಾ ಇಲ್ಲ, ಚೀನಾಗೆ ಹೊರ ಜಗತ್ತಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಈ ರೀತಿಯ ಒಂದಷ್ಟು ಚರ್ಚೆ ನಡೀತಾ ಇದೆ. ಅಟ್ಲೀಸ್ಟ್ ಚೀನಾದಲ್ಲಿ ಅವರ ಪ್ರಜೆಗಳಿಗಾದ್ರೂ ಈ ತರ ಪರಿಸ್ಥಿತಿ ಇದ್ರೆ ತಿಳಿಸ್ಲೇಬೇಕಾಗತ್ತೆ. ಚೀನಾಗೆ ಅಥವಾ ಚೀನಾ ಸರ್ಕಾರಕ್ಕೆ ತನ್ನ ಪ್ರಜೆಗಳ ಬಗ್ಗೆ ಎಷ್ಟು ಕೇರ್ ಇರುತ್ತೆ ಸರ್, ಅಥವಾ ಎಷ್ಟು ಕಾಳಜಿ ಇರುತ್ತೆ, ಎಷ್ಟು ಅವರು ಕೇರ್ ಮಾಡ್ತಾರೆ ಅಂತ ತನ್ನ ಪ್ರಜೆಗಳ ಒಳಿತಿನ ಬಗ್ಗೆ ಅಥವಾ ಆರೋಗ್ಯ ವಿಚಾರದಲ್ಲಿ ಎಷ್ಟು ಕೇರ್ ಮಾಡ್ತಾರೆ? ಅದು ನಾನು ಹೇಗೆ ಹೇಳ್ಬೇಕಂದ್ರೆ ಸರ್, ನೀವು ಚೈನಾ ಎಷ್ಟು ಡೆವಲಪ್ ಆಗಿದೆಯಲ್ಲ ಅದು ಬಂದ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಎಷ್ಟು ಡೆವಲಪ್ ಆಗಿದೆಯಲ್ಲ. ನಾನು ರಾತ್ರಿ 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ನಾನು ಫ್ರೀಯಾಗಿ ಓಡಾಡ್ತೀನಿ. ನಾನು ಇಲ್ಲಿ ಯಾರು ಬಂದು ನನಗೆ ಯಾರು ಪೊಲೀಸ್ ಬಂದು ಹರಾಸ್ ಮಾಡಲ್ಲ. ಎಷ್ಟು ಗಂಟೆ ಏನು ಹೋಗ್ತಿದ್ಯಾ. ಆಮೇಲೆ ಇವನ್ ಇಲ್ಲಿ ಹುಡುಗರು ಅಷ್ಟೇ ಆರಾಮಾಗಿ ಓಡಾಡ್ತಾರೆ. ಯಾರು ಬಂದು ಅವ್ರಿಗೆ ಹರಾಸ್ ಮಾಡೋದು ಆತರ ಏನೂ ಇಲ್ಲ. ಸೊ ಇದ್ರ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎವ್ರಿ ಸಿಟಿಸನ್ ಇಸ್ ವೆರಿ ಹ್ಯಾಪಿ ಅಂಡ್ ಇಲ್ಲಿ ಮ್ಯಾಕ್ಸಿಮಮ್ ಫ್ರೀಡಮ್ ಇರುತ್ತೆ. ಒಂದ್ ನಿಮಿಷ ಮ್ಯಾಕ್ಸಿಮಮ್ ಫ್ರೀಡಮ್ ಇದೆ. ಆಮೇಲೆ ತುಂಬಾ ಫೆಸಿಲಿಟಿ ಇದೆ. ಇನ್ಫ್ರಾಸ್ಟ್ರಕ್ಚರ್ ಅಂತೂ ಅಮೇಸಿಂಗ್. ಅದನ್ನ ನೀವು ಮೀಡಿಯಾದವ್ರು ಏನ್ ಮಾಡ್ಬೇಕಂದ್ರೆ ಡೆವಲಪ್ಮೆಂಟ್ ತೋರಿಸ್ಬೇಕು. ಎಷ್ಟು ಡೆವಲಪ್ ಆಗಿದೆ, ನಾವು ಎಷ್ಟು ಡೆವಲಪ್ ಆಗಿದೆಯೋ ಅವ್ರು ಎಷ್ಟು ಡೆವಲಪ್ ಆಗಿದ್ದಾರೆ ಅಂತ ಅದನ್ನ ಕಂಪೇರ್ ಮಾಡ್ಬೇಕು. ಅದು ಬಿಟ್ಕೊಟ್ಟು ಪಾಕಿಸ್ತಾನ್ಗೆ ಕಂಪೇರ್ ಮಾಡ್ತಾರೆ.
ಅದು ಕಂಪೇರ್ ಮಾಡೋ ದೇಶನೇ ಅಲ್ಲ ಸರ್. ಆಮೇಲೆ ನಾನು ಬಂದು ಆಲ್ಮೋಸ್ಟ್ ನಂಗೆ ಎಷ್ಟು ಇಲ್ಲಿ ಒಂದು 22 ಇಯರ್ಸ್ ಆಯ್ತು ನಾನು ಬಂದಿಲ್ಲಿ. ಸೊ ಇದುವರೆಗೂ ನನಗೆ ಯಾವ ತರದ್ದು ನನಗೆ ಡೈಲಿ ಬೇಸಿಕ್ ಲೈಫ್ ಅಲ್ಲಿ ಯಾವ್ದು ಪ್ರಾಬ್ಲಮ್ ಬಂದಿಲ್ಲ. ಇವತ್ತು ಚೈನಾ ಬಂದ್, ಶೆಂಜನ್ ಬಂದ್, ಆ ತರ ಆಗಿಲ್ಲ. ಯಾವ್ದು ರಾಯ್ಡ್ಸ್ ಆಗಿಲ್ಲ, ಆಮೇಲೆ ಟಕ್ಕಂತ ಕರೆಂಟ್ ಹೋಗಿಲ್ಲ, ಆಮೇಲೆ ಇವತ್ತು ನೀರಿಲ್ಲ, ಆ ತರ ಏನೂ ಆಗಿಲ್ಲ ಸಿಚುವೇಶನ್ ನಮ್ಗೆ ಇಲ್ಲಿ. ತುಂಬಾ ನಾವು ವಿ ಆರ್ ರಿಯಲಿ ತುಂಬಾ ಹ್ಯಾಪಿ ಆಗಿದ್ದೀವಿ ನಾವು ಇಲ್ಲಿ. ಆಮೇಲೆ ನಮ್ಗೆ ಗೌರ್ಮೆಂಟ್ ಆ ತರ ಇದೆ, ಹಂಗಿದೆ ಹಿಂಗಿದೆ, ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಂತಾರೆ. ಏನಕ್ಕೆ ಬೇಕು ಸರ್ ಫ್ರೀಡಮ್ ಆಫ್ ಸ್ಪೀಚ್? ಫ್ರೀಡಮ್ ಆಫ್ ಲೈಫ್ ಇದ್ರೆ ಸಾಕು. ಫ್ರೀಡಮ್ ಆಫ್ ಸ್ಪೀಚ್ ಏನಕ್ಕೆ ಬೇಕು ನಿಮಗೆ? ಏನಕ್ಕೆ ನೀವು ಅಪೋಸ್ ಮಾಡ್ತೀರಾ? ಬಿಕಾಸ್ ಯು ಹ್ಯಾವ್ ಅ ವೆರಿ ಕ್ವಾಲಿಟಿ ಆಫ್ ಲೈಫ್ ಇಲ್ಲಿ. ಎಷ್ಟು ನೀವು ರೋಡ್ಸ್ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಬೇಸಿಕ್ಸ್ ನೋಡಿ, ಇಲ್ಲಿ ಆರಾಮಾಗಿದೆ. ಸೊ ಹಾಗಾಗಿ ಅಲ್ಲ ಇದ್ರೆ ಏನಕ್ಕೆ ನಾವು ಜನ ಕ್ವಶನ್ ಮಾಡ್ಬೇಕು? ಸೊ ಅದೇ ನಾನು ಏನ್ ಹೇಳ್ತೇನೆ ಅಂದ್ರೆ, ನೀವು ಎಕ್ಸ್ಪೀರಿಯನ್ಸ್ಡ್, ನೀವು ಒಂದು ಮೀಡಿಯಾ ಪ್ರೊಫೆಷನಲ್, ನಿಮ್ಗೂ ಅದನ್ನೇ ಹೇಳಿ ನಾನು ಮೆಸೇಜ್ ಕೊಡ್ತೇನೆ ಅಂದ್ರೆ, ನೀವು ಕಂಪೇರ್ ಮಾಡಿ. ಅವ್ರು ಎಷ್ಟು ಡೆವಲಪ್ ಆಗಿದ್ರೆ ನಾವು ಎಷ್ಟು ಡೆವಲಪ್ ಆಗಿದೀವಿ, ಆ ತರ ಕಂಪ್ಯಾರಿಸನ್ ಮಾಡಿ. ಅದು ಬಿಟ್ಕೊಟ್ಟು ನಾವು ಪಾಕಿಸ್ತಾನಿ ಕಂಪೇರ್ ಮಾಡಿದ್ವಿ, ಬಾಂಗ್ಲಾದೇಶ ಕಂಪೇರ್ ಮಾಡಿದ್ರೆ ನಾವು ಯಾವತ್ತೂ ಮುಂದೆ ಹೋಗಲ್ಲ. ಸೊ ಇದೇ ನಂದು ಮೆಸೇಜ್. ನಾನು ಎಲ್ಲ ಮೀಡಿಯಾದವ್ರಿಗೆ ನಾನು ಹೇಳೋದಂದ್ರೆ, ಕಂಪೇರ್ ಮಾಡಿ ಬಂದ್ಬಿಟ್ಟು. ಆಮೇಲೆ ಕೆಲವು ಜನ ಹೇಳ್ತಾರೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಂತ. ತಗೊಂಡು ಏನ್ ಮಾಡ್ತಾರೆ ಫ್ರೀಡಮ್ ಆಫ್ ಸ್ಪೀಚ್? ಏನಕ್ಕೆ ಬೇಕು ನಮ್ಗೆ ಇಲ್ಲಿ? ಓಕೆ ಓಕೆ ಸರ್, ಇನ್ನೊಂದು ಪ್ರಶ್ನೆ. ಚೀನಾ ಕಡೆಯಿಂದ ಒಂದು ಕ್ಲಾರಿಟಿ ಬಂದಿದೆ. ಚಳಿಗಾಲ ಜಾಸ್ತಿ ಆಗಿರುವಂತ ಕಾರಣಕ್ಕಾಗಿ ಸಹಜವಾಗಿ ಉಸಿರಾಟದ ಸಮಸ್ಯೆ ಎದುರಾಗುತ್ತೆ. ಈ ಕಾರಣಕ್ಕೆ ಒಂದಷ್ಟು ಭಾಗದಲ್ಲಿ ಈ ಮಾಸ್ಕ್ ಹಾಕೊಂಡು ಓಡಾಡಿ ಅಂತ ನಾವೇ ಸೂಚನೆ ಕೊಟ್ಟಿದ್ದೀವಿ ಅಂತ. ಅಂದ್ರೆ ವಿಪರೀತ ಚಳಿ ಇದೆಯಾ ಹೇಗೆ ಸರ್ ಅಲ್ಲಿ? ನನ್ನ ಪ್ರಕಾರ ಹಾಸ್ಪಿಟಲ್ ರಶ್ ಆಗಿದೆ ಅಂದ್ರೆ ಆ ಚಳಿಗಾಲದ ಕಾರಣಕ್ಕಾಗಿ ಒಂದಷ್ಟು ಅನಾರೋಗ್ಯ ಸಮಸ್ಯೆ ಉಂಟಾಗಿರ್ಬೋದು. ಅದು ಈ ಸಲ ಸ್ವಲ್ಪ ಚಳಿಗಾಲ ಲೇಟ್ ಆಗಿ ಸ್ಟಾರ್ಟ್ ಆಗಿದೆ ಇಲ್ಲಿ. ಶಂಜನಲ್ಲಿ ನೋಡಿ, ನಮಗೆ ನಾರ್ಮಲಿ ಇದು ಜನವರಿ ಈ ಟೈಮ್ ಅಲ್ಲಿ ಸಿಂಗಲ್ ಡಿಜಿಟ್ ಇರ್ಬೇಕು ನಮ್ಗೆ ಟೆಂಪರೇಚರ್ ಹೋಗುತ್ತೆ, 3 ಅಥವಾ 4 ಡಿಜಿಟ್. ಬಟ್ ಇವತ್ತು ಹೊರಗಡೆ ಏನಿದೆಲ್ಲ, ಇವತ್ತು 12 to 15 ಡಿಗ್ರಿ ಇದೆ. ಆಮೇಲೆ ಇವತ್ತು ಮಧ್ಯಾಹ್ನ 12 ಗಂಟೆಗೆಲ್ಲ ಒಂದು ನಿಯರ್ಲಿ 20 ಡಿಗ್ರಿ ವರೆಗೂ ಹೋಗುತ್ತೆ. ರಾತ್ರಿ 10-12 ಡಿಗ್ರಿ ಹೋಗುತ್ತೆ ಇಲ್ಲಿ ಟೆಂಪರೇಚರ್. ಸೊ ಅದು ಕಾಮನ್ ಅಲ್ಲ ರೀ. ಈಗ ಎನಿ ಕ್ಲೈಮೇಟ್ ಚೇಂಜ್ ಆಗ್ಬಿಟ್ರೆ ಕೆಮ್ಮು ಬರೋದು, ನೆಗಡಿ ಬರೋದು, ಫ್ಲೂ ಬರೋದು, ದಟ್ಸ್ ವೆರಿ ಕಾಮನ್. ಅದು ಮೊನ್ನೆ ನನಗೂ ಬಂದು ಹೋಯ್ತು. ಒಂದು 2-3 ವೀಕ್ಸ್ ಬ್ಯಾಕ್ ನನಗೂ ಒಂದು ಕಾಮನ್ ಕೋಲ್ಡ್ ನೆಗಡಿ ಬಂದು ಹೋಯ್ತು. ನಾನು ಯಾವ ಮೆಡಿಸಿನ್ ತಗೊಂಡಿಲ್ಲ, ಏನಿಲ್ಲ. ನಮ್ದು ಇಂಡಿಯನ್ ಕಷಾಯ ಮಾಡ್ಕೊಂಡೆ ನಾನು ಅದರಲ್ಲಿ. ಇವನ್ ನನ್ನ ಫ್ಯಾಮಿಲಿಗೂ ಮಕ್ಕಳಿಗೆಲ್ಲ ಬಂದಿತ್ತು. ಅದು ಸೇಮ್ ಅದೇ ಆಯ್ತು. ಸುಮ್ಮನೆ ಅದು ಇಂಡಿಯನ್ ಕಷಾಯ ಇದೆಯಲ್ಲ, ಇವ್ರು ಚೈನೀಸ್ ಹರ್ಬಲ್ ಇರುತ್ತಲ್ಲ, ಈಗ ಆರೆಂಜ್ ಫ್ರೂಟ್ ಬರುತ್ತಲ್ಲ, ಅದು ಸಿಪ್ಪೆನ ಡ್ರೈ ಮಾಡ್ಬಿಟ್ಟು ಅದನ್ನ ಕುದಿಸ್ಕೊಂಡ್ಬಿಟ್ಟು ಕುಡಿತಾರೆ. ಅದು ತುಂಬಾ ಚೆನ್ನಾಗಿ, ಅದೇ ವೆರಿ ಎಫೆಕ್ಟಿವ್. ಅದು ಅದೇ ಮಾಡ್ಕೊಂಡು ನಾವೆಲ್ಲ ಇದು ಮಾಡಿದ್ವಿ. ಈಗ ಬಹಳ ಆತಂಕ ಅಂತ ಹೇಳ್ತಿರೋದೇನಪ್ಪಾ ಅಂದ್ರೆ, ಸರ್ ಈಗ ಆತಂಕ ಅಂತ ಹೇಳ್ತಿರೋದಂದ್ರೆ 14 ವರ್ಷದ ಒಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಸ್ಪ್ರೆಡ್ ಆಗ್ತಾ ಇದೆ. ಹಾಗೇನಾದ್ರೂ ಆಗಿದ್ರೆ ನಿಮ್ಮ ಮಕ್ಕಳಿಗೆ ನನ್ನ ಪ್ರಕಾರ ಮೊದಲೇ ಇನ್ಫಾರ್ಮ್ ಮಾಡ್ತಾ ಇದ್ರು, ಸ್ಕೂಲ್ಗೆ ಬರಬೇಡಿ ಅನ್ನುವ ರೀತಿಯಲ್ಲೋ, ಅಥವಾ ಸ್ಕೂಲ್ಗೆ ಬರುವಾಗ ಮಾಸ್ಕ್ ಅನ್ನ ಧರಿಸಿ ಅಂತನೋ, ಅಥವಾ ಒಂದು ಸಣ್ಣ ಜಾಗೃತಿ ಮೂಡಿಸುವ ಕೆಲಸ ಆಗ್ತಾ ಇತ್ತು. ನನ್ನ ಪ್ರಕಾರ ನಿಮ್ಮ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಇಂಥ ಸುದ್ದಿಯನ್ನ ತಿಳಿಸಿಲ್ಲ. ಅವನು 8th ಗ್ರೇಡ್ ಅವನಿಗೆ ಸ್ಕೂಲ್ ನಡೀತಾ ಇದೆ. ಅವನು ಹೋಗ್ತಾ ಇರೋದು ಪಕ್ಕಾ ಲೋಕಲ್ ಪಬ್ಲಿಕ್ ಗೌರ್ಮೆಂಟ್ ಸ್ಕೂಲ್. ಅದು ಅವನು ಹೋಗ್ತಾ ಇರೋದು ಇಲ್ಲಿ ನನ್ನ ಮಗ. ಅವನು ಜೂನಿಯರ್ಸ್ ಆಯ್ತು, ಅವ್ನ ಕ್ಲಾಸ್ಮೇಟ್ಸ್ ಆಯ್ತು, ಅವ್ನ ಸೀನಿಯರ್ಸ್ ಆಯ್ತು, ಯಾರು ಕ್ಲಾಸ್ ಅಲ್ಲಿ ಟೀಚರ್ ಏನು ಈ ತರದ್ದು ಅಟ್ಮಾಸ್ಫಿಯರೇ ಬಂದಿಲ್ಲ ಅವ್ರಿಗೆ. ಅವ್ರು ತುಂಬಾ ನಾರ್ಮಲ್ ಸ್ಕೂಲ್ ಹೇಗೆ ನಡೀತಾ ಇದೆ, ಒಂದು PE ಕ್ಲಾಸ್ ಇರುತ್ತೆ, ಆಮೇಲೆ PE ಕಾಂಪಿಟೇಷನ್ ಇರುತ್ತೆ, ಆಮೇಲೆ ಅವ್ರಿಗೆ ಈಗ ನೆಕ್ಸ್ಟ್ ವೀಕ್ ಅವ್ರಿಗೆ ಎಕ್ಸಾಮ್ ಇದೆ ಅವ್ರಿಗೆ. ಅಂದ್ರೆ ಇಲ್ಲೆಲ್ಲ ಸೆಮಿಸ್ಟರ್ ಸಿಸ್ಟಮ್ ಅಲ್ಲ ಇಲ್ಲಿ. ಸೊ 8th ಗ್ರೇಡ್ ಫಸ್ಟ್ ಸೆಮಿಸ್ಟರ್ ಅವ್ರದ್ದು ಎಕ್ಸಾಮ್ ಇದೆ. ಅದಾದ್ಮೇಲೆ ಅವ್ರಿಗೆ ವಿಂಟರ್ ಹಾಲಿಡೇ ಬರುತ್ತೆ, ಚೈನೀಸ್ ನ್ಯೂ ಇಯರ್ ಹಬ್ಬಗೆ. ಸೊ ಹಾಗಾಗ್ಬಿಟ್ಟು ಅವ್ರಿಗೆ ಆ ತರ ಏನೂ ಇಲ್ಲ. ಅವ್ರಿಗೆ ಇಲ್ಲಾಂದ್ರೆ ಹೇಳ್ತಿದ್ರಲ್ಲ, ಎಕ್ಸಾಮ್ ಆದ್ಮೇಲೆ ಎಲ್ಲೂ ಟ್ರಾವೆಲ್ ಮಾಡಬೇಡಿ, ನೀವು ನಾರ್ತ್ ಚೈನಾಗ್ ಹೋಗ್ಬೇಡಿ, ನೀವು ಆ ಕಡೆ ಹೋಗ್ಬೇಡಿ, ಈ ಕಡೆ ಹೋಗ್ಬೇಡಿ ಅಂತ. ಏನಕ್ಕಂದ್ರೆ ಶೆಂಜನ್ ಇದು ಮಿಕ್ಸ್ಡ್ ಸಿಟಿ. ಇದು ಇಟ್ಸ್ ಎಂಟೈರ್ ಚೈನಾ ಪಾಪ್ಯುಲೇಷನ್ ಮಿಕ್ಸ್ಡ್ ಸಿಟಿ. ನೀವು ಶೆಂಜನ್ ಅಲ್ಲಿ ನೋಡ್ಬೋದು. ಲೋಕಲ್ ಜನ ಕಡಿಮೆ, ಇಲ್ಲಿ ಔಟ್ಸೈಡರ್ಸ್ ಜನ ಜಾಸ್ತಿ ಇದ್ದಾರೆ. ಹಾಗಾಗ್ಬಿಟ್ಟು ಅವ್ರ ಸ್ಕೂಲಲ್ಲಿ ಟೀಚರ್ಸ್ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ಬೋದಲ್ಲ. ಇಲ್ಲ ಏನ್ ಮಾಡ್ಬಿಡ್ತಾರೆ, ಪ್ರತಿಯೊಂದು ಪೇರೆಂಟ್ಸ್ದು ನಮ್ದು ವಿಚಾಟ್ ID ಇರುತ್ತೆ ಆ ಸ್ಕೂಲ್ ಟೀಚರ್ ಹತ್ರ. ಸೊ ಅವ್ರು ನಮ್ಗೆ ಏನ್ ಮಾಡ್ತಾರೆ, ಮೆಸೇಜ್ ಕಳಿಸ್ಬಿಡ್ತಾರೆ, ನಿಮ್ ಮಕ್ಕಳನ್ನ ಕರ್ಕೊಂಡು ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಅಂತ. ಅದು ಲಾಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ ಈ ತರ ಬರ್ತಾ ಇತ್ತು, ನಮಗೆ ಮೆಸೇಜ್ ಬರ್ತಾ ಇತ್ತು, ಎಲ್ಲೂ ಹೋಗ್ಬೇಡಿ, ಮಕ್ಕಳನ್ನ ಕರ್ಕೊಂಡು ಆ ಸಿಟಿಗೆ ಹೋಗ್ಬೇಡಿ, ಮಕ್ಕಳನ್ನ ಕರ್ಕೊಂಡು ಈ ಏರಿಯಾಗ ಹೋಗ್ಬೇಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರಲ್ಲಿ, ನೀವು ಇಂದಿರಾನಗರಲ್ಲಿ ಇದ್ರೆ, ನಿಮ್ಮ ಮಕ್ಕಳು ಅಲ್ಲಿ ಇಂದಿರಾನಗರ ಲೋಕಲ್ ಸ್ಕೂಲ್ ಅಲ್ಲಿ ಇದ್ರೆ, ಅವ್ರ ಟೀಚರ್ ಮೆಸೇಜ್ ಕಳಿಸ್ತಾರೆ, ನೀವು ಮೆಜೆಸ್ಟಿಕ್ ಏರಿಯಾಗ ಹೋಗ್ಬೇಡಿ, ಇಲ್ಲ ಹೊಸಕೋಟೆ ಅಥವಾ ಬಂದರ್ಘಟ್ಟ ಹತ್ರ ಹೋಗ್ಬೇಡಿ.
ಆತರ ಆ ಏರಿಯಾ ವೈಸು ಎಲ್ಲಿ ತುಂಬಾ ಸ್ಟ್ರಾಂಗ್ ಇರುತ್ತಲ್ಲ, ಈಗ ಸ್ಪ್ರೆಡ್ ಆಗಿರುತ್ತಲ್ಲ, ಅಲ್ಲೇ ಹೋಗ್ಬೇಡಿ ಅಂತ ಅವ್ರೇನೋ ಮೆಸೇಜ್ ಕಳಿಸ್ತಾರೆ. ಬಟ್ ಈ ಸಲ ಆತರ ಯಾವ ಮೆಸೇಜು ಬಂದಿಲ್ಲ ನಮ್ಗೆ. ಸ್ಕೂಲ್ ಟೀಚರ್ ಆಯ್ತು, ಪ್ರಿನ್ಸಿಪಾಲ್ ಆಯ್ತು. ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಓಕೆ ಸರ್, ಓಕೆ.